ಸಿಲ್ಕು ಮಿಲ್ಕು ಮತ್ತು ಮ್ಯಾಂಗೋಗೆ ಹೆಸರಾದ ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈಗ MLA ಇಕ್ಬಾಲ್ ಹುಸೇನ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸ್ತಾರ ಹೇಗೆ? ಅವ್ರು ಹೋದ್ರೆ ಎಲ್ಲಾರು ಜನಗಳಿಗೂ ಬಡಗ ಇದ್ರುಗಳಿಗೆ ಎಲ್ಲರಿಗೂ ಸ್ಪಂದಿಸ್ತಾರೆ. ಏನು ಊರೊಳಗೆ ಬರ್ತಾರೆ ಕೇಳಲ್ಲ, ಏನಿಲ್ಲ, ಯಾವತ್ತೋ ಬರ್ತಾರೆ ಅವತ್ತೋ ಹೋಯ್ತಾರ ಅಷ್ಟೇ. ಏನು ತೊಂದರೆ ಇಲ್ಲ, ಎಲ್ಲ ಮಾಡಲ್ಲ. ಎಲ್ಲ ಬರೀ ಸುಳ್ಳೆ, ಯಾರು ರಾಜಕೀಯ ಏನು ಮಾಡಲ್ಲ. 50-50 ಎಲೆಕ್ಷನ್ ಮನ್ನ ಹೋಯ್ತಾರೆ, ಮಾಮೂಲಿ ಎಲೆಕ್ಷನ್ಗೆ ಬರ್ತಾರೆ. ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಯಾರು MLA ಗೊತ್ತಿಲ್ಲ. ಸ್ವಲ್ಪ ಮಾಡ್ತಾವ್ರೆ. ಏನ್ ಮಾಡ್ತಾವ್ರೆ? ಅದೇ ಮನೇಲಿ ಕೂತವ್ರೆ, ಎಲ್ಲಿದ್ದಾರೆ, ಎಲ್ಲಿ ಹುಡ್ಕೋ ಹೋಗೋದವ್ರು. ಬಟ್ ನಿಜವಾಗ್ಲೂ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಸ್ ಪಾಸು ಕ್ಯಾನ್ಸಲ್ ಮಾಡದೇ ಇದ್ರೆ ಮುತ್ಕರ್ನ ಮೋಟ್ರನ್ನೆಲ್ಲ ತುಳ್ದಾಕ್ ಬಿಡ್ತಾರೆ ಹೆಂಗಸರು. ಸಿದ್ದರಾಮಪ್ಪನವ್ರು 2 ತಿಂಗಳು ಫ್ರೀ, ಕುಮಾರಸ್ವಾಮಿ 2 ತಿಂಗಳಿಗೂ ಫ್ರೀ. ಇದು ಯಾವ ನ್ಯಾಯ ರೀ? ಯಾವ ನ್ಯಾಯ ರೀ? ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಮೋಹನ್. ನಾವಿವತ್ತು ಸಿಲ್ಕು ಮಿಲ್ಕು ಮತ್ತು ಮ್ಯಾಂಗೋಗೆ ಹೆಸರಾದ ರಾಮನಗರ ಜಿಲ್ಲೆಯ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಕೆಂಗಲ್ ಹನುಮಂತಯ್ಯ, HD ದೇವೇಗೌಡ ಹಾಗೂ HD ಕುಮಾರಸ್ವಾಮಿ ಶಾಸಕರುಗಳಾಗಿ ಆಯ್ಕೆಯಾಗಿ ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೇರಿದವರು. ಈ ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ ಇಕ್ಬಾಲ್ ಹುಸೇನ್ ಅವರು MLA ಆಗಿ ಆಯ್ಕೆಯಾಗಿದ್ದಾರೆ. ಕಳೆದ 2 ವರ್ಷದ ಅವಧಿಯಲ್ಲಿ ಇಕ್ಬಾಲ್ ಹುಸೇನ್ ಅವರು ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿ ಜನರ ಅಭಿಪ್ರಾಯವನ್ನ ಕೇಳಿ ನಿಮ್ಮ ಮುಂದೆ ಇಡ್ತೇವೆ. ನಾವೀಗ ರಾಮನಗರ ವಿಧಾನಸಭಾ ಕ್ಷೇತ್ರದ ಮೈಗಾನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಮಾತನಾಡೋಣ. ಈಗ ನಿಮ್ಮ ಮೈಗಾನಹಳ್ಳಿನಲ್ಲಿ ಮತ್ತೆ ಸುತ್ತಮುತ್ತ ಏನ್ ಸಮಸ್ಯೆ ಇದೆ, ಮತ್ತೆ ಈಗ ನಿಮ್ಮ ರಾಮನಗರ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ? ನಿಮ್ಮ MLA ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಅಭಿವೃದ್ಧಿ ಮಾಡ್ತಾರೆ ಸರ್. ಅಂದ್ರೆ ನಮ್ಮ ಕ್ಷೇತ್ರದಲ್ಲಿ ಆ ರೋಡ್ ಸುಮಾರು ವರ್ಷದಿಂದ ಆಗಿಲ್ಲ. ಅದು ಅವಾಗಿಂತ ಕೇಳ್ತಾ ಇದೀವಿ, ಆಯ್ತು ಅಂತವ್ರೆ, ಇನ್ನ ಮಾಡಿಲ್ಲ ಸರ್. ರೋಡ್ ಆಗ್ಬೇಕು. ಹಿಂದೆ ಇದ್ದ ಅನಿತಾ ಕುಮಾರಸ್ವಾಮಿ ಏನ್ ಮಾಡಿಲ್ಲ, ಮುಳ್ ಗುಂಡಿ ಬೇಕಾದ್ರೆ ಬಂದು ಹೀಗೆ ನೋಡಿ ನೀವೇ ಸರ್. ಇಕ್ಬಾಲ್ ಹುಸೇನ್ ಈಗ ರೋಡ್ ಕಾಂಕ್ರೀಟ್ ಅವು ಬೀದಿಗಳಿಗೆಲ್ಲ ಹಾಕ್ಬಿಟ್ಟವ್ರೆ. ಈ ರೋಡ್ ಒಂದು ಆಗಿಲ್ಲ ಸರ್. ಮೈಗನಹಳ್ಳಿ ಹೈವೇಯಿಂದ ಕಿಂಜೂರುಗಳಿಗಂತ ಆಗಿದೆ. ರಾತ್ರಿ 6 ಗಂಟೆಯಿಂದ 8 ಗಂಟೆ 10 ಗಂಟೆ ಗಂಟೆ ಓಡಾಡ್ತಾ ಇರ್ತಾರೆ. ಬೀದಿ ಲೈಟ್ ಸಮಸ್ಯೆ ಇದೆ. ಮೈಗನಹಳ್ಳಿಯಿಂದ ಕೇತುವಳ್ಳಿ ಗಂಟ್ಲಿಗೆ. ಈಗ MLA ಇಕ್ಬಾಲ್ ಹುಸೇನ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸ್ತಾರ ಹೇಗೆ? ಅವ್ರು ಹೋದ್ರೆ ಎಲ್ಲಾರು ಜನಗಳಿಗೂ ಬಡಗ ಇದ್ರುಗಳಿಗೆ ಎಲ್ಲರಿಗೂ ಸ್ಪಂದಿಸ್ತಾರೆ. ಒಂದಿನ ಕಷ್ಟ ಸುಖ ಅಂದ್ರೆ ಎಲ್ಲ ಅವ್ರನ್ನು ಅಲ್ಲ, ಅವ್ರು ಕ್ಷೇತ್ರದಲ್ಲಿ ಸಿಗ್ತಾರ ಅಥವಾ ಬೆಂಗಳೂರಲ್ಲೇ ಇರ್ತಾರ? ಇಲ್ಲ, ಕ್ಷೇತ್ರದಲ್ಲಿ ಬರ್ತಾ ಇರ್ತಾರೆ. ವಾರಕ್ಕೆ 2 ಸತಿ ಬರ್ತಾ ಇರ್ತಾರೆ, ಆಫೀಸ್ ಹತ್ರ ಬರ್ತಾ ಇರ್ತಾರೆ. ಈಗ ಲೇಡೀಸ್ಗೆಲ್ಲ ಫ್ರೀ ಬಸ್ ಮತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಾ ಹೇಗೆ? ಬರ್ತಿದ್ಯಾರ? ಇನ್ನ ಒಂದ್ ಕೆಲವು ತಿಂಗಳು ಬಂದಿಲ್ಲ, ಕೆಲವು ತಿಂಗಳು ಬಂದಿದೆ. ಇನ್ನ ಸ್ವಲ್ಪ ದಿನಗಳು ಬರ್ಬೇಕು. ನಿಮ್ಮ MLA ಜನಕ್ಕೆ ಸ್ಪಂದಿಸ್ತಾರ? ಸ್ಪಂದಿಸ್ತಾರೆ. ಏನು ಊರೊಳಗೆ ಬರ್ತಾರೆ ಕೇಳಲ್ಲ, ಏನಿಲ್ಲ, ಯಾವತ್ತೋ ಬರ್ತಾರೆ ಅವತ್ತೋ ಹೋಯ್ತಾರ ಅಷ್ಟೇ. ಏನಿಲ್ಲ. 2 ಸಾವಿರ ಹಾಕ್ಬಿಟ್ಟವ್ರು. ಹಾಕುವಂತ ನಾವೇನ್ ಕೇಳಿರಿಲ್ಲ, ಬೇಡ ಆಗಿತ್ತದು. ಏನೋ ಅದನ್ನ ಕಮ್ಮಿ ಮಾಡಿದ್ರೆ ತಿನ್ನ ನಾವು ಐಟಮ್ ಎಲ್ಲ ಕಮ್ಮಿ ಮಾಡಿದ್ರೆ ಆಗೋದು, ಎಲ್ಲ ಹೆಚ್ಚಿಸ್ಬಿಟ್ರು. ಇದು 2 ಸಾವಿರ ಅವ್ರ ಹತ್ರ ಗಂಡಸುತ್ತ ಕಿತ್ಕೋತಾರೆ, ಹೆಂಗ್ ಆಗ್ತಾವ್ರಿ. ಎಲ್ಲ ಬರೀ ಸುಳ್ಳೆ, ಯಾರು ರಾಜಕೀಯ ಏನು ಮಾಡಲ್ಲ. ಅವ್ರ ಮನೆ ಕಿತ್ಕೊಂಡು ಅವ್ರು ಹೋಯ್ತಾ ಇರೋದಷ್ಟೇ. ಅಷ್ಟೇ, ಅವ್ರು ಉದ್ಧಾರ ಆಗ್ತಾವ್ರೆ ಅವರಷ್ಟೇ. ಎಲ್ಲ ಇಡೀ ಕರ್ನಾಟಕದ ಎಲ್ಲಾರು ಅವ್ರ ಯಾರು ರಾಜಕೀಯದವ್ರು ಬಂದ್ರು ಅವ್ರ ಕೆಲಸ ಮುಗಿದು ಮನೆಗೆ ಇರ್ತಾರೆ ಅಷ್ಟೇ. ನಿಮ್ಮ ಮೈಗಾನಹಳ್ಳಿನಲ್ಲಿ ರಾಮನಗರ ಕ್ಷೇತ್ರದಲ್ಲಿ ಏನ್ ಸಮಸ್ಯೆ ಇದೆ? MLA ಇಕ್ಬಾಲ್ ಹುಸೇನ್ ಅವರಿಗೆ MLA ಆಗಿ ಆಯ್ಕೆಯಾಗಿ 2 ವರ್ಷ ಆಗ್ತಾ ಇದೆ. 2 ವರ್ಷದಲ್ಲಿ ಏನ್ ಅಭಿವೃದ್ಧಿ ಕೆಲಸ ಮಾಡಿದರೆ, ಇನ್ನು ಏನ್ ಮಾಡ್ಬೇಕು? ಶಾಸಕರಾಗಿದ್ದಾರಲ್ಲ, ಕಸದ ವಿಲೇವಾರಿದು ಒಂದು ಘಟಕ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದೇ ಅವ್ರ ದೊಡ್ಡ ಸಾಧನೆ. ಎಲ್ಲೆಲ್ಲಿ ಹರಿಶ್ಚಂದ್ರದ ಹತ್ರ ಕಸ ವಿಲೇವಾರಿ ಘಟಕ ರೈತರಿಗೆ ತಂದು ಸಮಸ್ಯೆ ಎಷ್ಟಾಗುತ್ತೆ ಅಲ್ಲಿ ನೀವೇ ಯತ್ನ ಮಾಡಿ. ನಾವೀಗ ರಾಮನಗರ ವಿಧಾನಸಭಾ ಕ್ಷೇತ್ರದ ದಾರಾಪುರ ಗ್ರಾಮದಲ್ಲಿ ಇದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈ ಕ್ಷೇತ್ರದಲ್ಲಿ MLA ಇಕ್ಬಾಲ್ ಹುಸೇನ್ ಅವರು ಏನ್ ಅಭಿವೃದ್ಧಿ ಮಾಡಿದ್ದಾರೆ, ಇನ್ನೂ ಏನ್ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈಗ ನಿಮ್ಮ ದಾರಾಪುರ ಗ್ರಾಮದಲ್ಲಿ ಏನೇನ್ ಸಮಸ್ಯೆಗಳಿವೆ, ಇನ್ನೂ ಏನೇನ್ ಅಭಿವೃದ್ಧಿ ಕೆಲಸಗಳು ಆಗ್ಬೇಕಾಗಿದೆ? ಏನಿಲ್ಲ ಸರ್, ಎಲ್ಲ ಮಾಡವ್ರೆ. ಅಭಿವೃದ್ಧಿ ಏನು ರೋಡ್ ಮಾಡಿದ್ದಾರೆ, ನೀರಿನ ಸಮಸ್ಯೆ ಇಲ್ಲ, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಮಾಡವ್ರೆ. ಬರ್ತಾರೆ ಸರ್. ಬರ್ತಾರೆ. ಈಗ MLA ಆಗಿ 2 ವರ್ಷ ಆಯ್ತು. ಅವ್ರ ಕೆಲಸ ಕಾರ್ಯಗಳು ಖುಷಿಗೆ ತಂದವ ಹೇಗೆ? ಅಸಮಾಧಾನ ಇದೆಯಾ ಜನಕ್ಕೆ? ಪರವಾಗಿಲ್ಲ. ಕುಮಾರಸ್ವಾಮಿ ಅವ್ರೇನು ನಮ್ಗೇನು ಹೆಲ್ಪ್ ಮಾಡಿಲ್ಲ. ಇವ್ರು ಬಂದ್ಮೇಲೆ ನಮ್ಗೆ ಹೆಲ್ಪ್ ಆಗಿದೆ. ಲಕ್ಷ್ಮಿದು ಬರ್ತಾ ಇದೆ, ಫ್ರೀ ನಾವ್ ಕೆಲ್ಸಕ್ಕೆ ಹೋಗೋದು, ಅದನ್ನು ಚೆನ್ನಾಗಿ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಸರ್ ಅವರು. ಈಗ ನಿಮ್ಮ MLA ಇಕ್ಬಾಲ್ ಹುಸೇನ್ ಅವರು ಹಳ್ಳಿಗಳಿಗೆ ಬರ್ತಾರ, ಜನರ ಸಮಸ್ಯೆಗೆ ಸ್ಪಂದಿಸ್ತಾರ ಹೇಗೆ? ಏನ್ ಗೊತ್ತಾಯಿಲ್ಲ ಜಾಸ್ತಿ ನಮ್ ಕಡೆ. ಎಲೆಕ್ಷನ್ ಮನ್ನ ಹೋಯ್ತಾರೆ, ಮಾಮೂಲಿ ಎಲೆಕ್ಷನ್ಗೆ ಬರ್ತಾರೆ. ಯಾರು ಬಂದ್ರು ಏನದು ಈ ಕೆಲಸ ಏನು ಅಭಿವೃದ್ಧಿನೇ ಆಗ್ತಾ ಇಲ್ಲ. ಆ ಪಕ್ಷರು ಬಂದ್ರು ಅಷ್ಟೇನೆ. ಈಗ MLA ಆಗಿ ಆಯ್ಕೆಯಾಗಿ 2 ವರ್ಷ ಆಯ್ತು. ಅವ್ರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದಾರ ಹೇಗೆ? ಏನ್ ಈಡೇರಿಸಿದ್ರು? ಈಗ
ಈಗ MLA ಯಾರಾದ್ರು ಈಗ ಗೆದ್ದ ಇಷ್ಟು ವರ್ಷ ಆಯ್ತಲ್ಲ, ಈಗ ಏನ್ ಈಡೇರಿಸಿದ್ದಾರೆ? ಅವ್ರು ಕೊಟ್ಟಿದ್ದ ಆಶ್ವಾಸನೆಗಳಾದ್ರು ಏನ್ ಈಡೇರಿದೆ ಹೇಳಿ? ಯಾವ್ದು ಈಡೇರಿಲ್ಲ ಸರ್. ಕೆಲವು ಅವ್ರಿಗೆ MLA ಕೋಟಿಗೆ ಸಿದ್ದರಾಮಯ್ಯ ಸರ್ಕಾರದಿಂದ ದುಡ್ಡುಗಳು ರಿಲೀಸ್ ಆಯ್ತಲ್ಲ. ಇಕ್ಬಾಲ್ ಸಾಹೇಬ್ರಲ್ಲಿ ಯಾರೇ ಆಗಿರ್ಲಿ ಮಾಡ್ತಾರ ಅವ್ರ ಕೆಲಸನ. MLA ಕೊಡ್ತಿದ್ರೆ ಇಷ್ಟು ಲಕ್ಷ ಅಂತ ಎಷ್ಟು ಕೋಟಿ ಅಂತ ಹಾಕ್ರಿ, ಯಾವ ಕೋಟಿ? ಈಗ ಇಡೀ ರಾಮನಗರ ತಾಲೂಕಿಗೆ 2 ಕೋಟಿ ಹಾಕ್ಬಿಟ್ರೆ ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡು ಅವ್ತಾನೆ. ಈಗ ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರ ಕಾರ್ಯಕರ್ತರು ಮಾತ್ರ ಒಂದು 5 ಲಕ್ಷ ಕೊಡ್ತಾರೆ. ಅವ್ರೇನ ಬಂದು ಇಂಥ ಯಾವಕನ ಬರ್ತಾರೆ ಅಷ್ಟೇ. ಈಗ ಉದಾಹರಣೆಗೆ ನಮ್ಮೂರಿಗೆ ಇದುವರೆಗೂ ಬರೇ ನಡೈಗೆ ಹಾಕೊಂಡ್ರೆ ಅವ್ರವ್ರು ಮಾಡ್ಕೊತಾರೆ. ನಂಬರ್ಗಳು ಗೆದ್ದಿರೋ ಮಾತ್ರ ಮಾಡ್ಕೊತಾರೆ, ಇದ್ದವ್ರಿಗೆ ಯಾರಿಗೂ ಇಲ್ಲಿ ಮಾಡ್ತಾ ಇಲ್ಲ. ಅವ್ರೊಬ್ಬ ಯಾರು ಅವ್ರ ಹಿಂದೆ ಫಾಲೋವರ್ಸ್ ಅವ್ರು ಮಾತ್ರ ನಡೀತಾ ಇದ್ವಿ. ಬರೀ ಹೆಂಗ್ಸ್ರಿಗೆ 2,000 ರೂಪಾಯಿ ದುಡ್ಡು ಹಾಕ್ತಾರೆ. 2,000 ರೂಪಾಯಿ ದುಡ್ಡು ಹಾಕ್ರೆ ಅಲ್ಲಿ ತೊಗರಿ ಬೆಳೆ 130 ರೂಪಾಯಿ 180 ರೂಪಾಯಿ ಹಾಕ್ತಾರೆ. ಸಂತೂರ್ ಎಣ್ಣೆ ರುಚಿ ಕೊಡಲ್ಲ, 80 ರೂಪಾಯಿ 90 ರೂಪಾಯಿ 105 ರೂಪಾಯಿ ಮಾಡ್ತಾರೆ. ಇಲ್ಲಿ ಕೊಡ್ತಾರೆ, ಅಲ್ಲಿ ತಗೋತಾರೆ. ಯಾವಾಗ 73 ಇಂದಿರಾ ಗಾಂಧಿ ಕಾಲದಲ್ಲಿ ಆಗಿತ್ತು, ಕಾರ್ಗಿಲ್ ಇದ್ದ. ಈಗ ಮೋದಿ ಇಲ್ಲದೆ ಇದ್ರೆ ಇಲ್ಲಿ ಗಂಟ ಹೊಡ್ಕೊಂಡವ್ನು ಬಂದ್ಬಿಟ್ಟಿರೋರು. ಕಾಂಗ್ರೆಸ್ ಸರ್ಕಾರನ ಯಾರು ಕೇಳಿದ್ರು ಭಾಗ್ಯ ಜ್ಯೋತಿ ಕೊಡಿ, ಬಳೆ ತೊಟ್ಕೊಳ್ಳೋ ಕೊಡಿ, ಎಲ್ಕ ಒಂದೇನಾ? ಕ್ಲಾಸ್ 4, ಕ್ಲಾಸ್ 1, ಕ್ಲಾಸ್ 3, ಕ್ಲಾಸ್ ಯಾಕೆ ಮಾಡ್ಲಿಲ್ಲ ಇವರು? ಸಿದ್ದರಾಮಯ್ಯನವ್ರು 2 ತಿಂಗಳು ಫ್ರೀ, ಕುಮಾರಸ್ವಾಮಿ 2 ತಿಂಗಳಿಗೂ ಫ್ರೀ. ಇದು ಯಾವ ನ್ಯಾಯ ರೀ ಇದು? 10 ವರ್ಷ ಇಟ್ಕೊಂಡವ್ರೆ, ಅವ್ರ ಅಪ್ಪನಿಗೂ ಫ್ರೀ. ಯಾವ ಕೆರೆ ಮಾಡಿಸಿದಾರಪ್ಪ? ಮಾನ್ಭಾವ HD ದೇವೇಗೌಡರಾಗಿದ್ರು ಯಾವ ಭೂ ಸುಧಾರಣೆ ಕಾಯ್ದೆ ತಂದಿದ್ದಾರು? ಇಲ್ಲೆಲ್ಲ ಒಂದು ಕೆರೆ ಕಟ್ಟ ಎಲ್ಲಿ ಕಟ್ಸಿದಾರು? ನಾವೀಗ ರಾಮನಗರ ವಿಧಾನಸಭಾ ಕ್ಷೇತ್ರದ ಸುಗ್ನಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದ ಜನರೊಂದಿಗೆ ಈ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತನಾಡೋಣ. ಯಜಮಾನ್, ಈಗ ನಿಮ್ಮ ಸುಗ್ನಳ್ಳಿನಲ್ಲಿ ಈಗ ರಾಮನಗರ ಕ್ಷೇತ್ರದಲ್ಲಿ MLA ಇಕ್ಬಾಲ್ ಹುಸೇನ್ ಅವರು MLA 2 ವರ್ಷ ಆಯ್ತು. ಏನ್ ಹಳ್ಳಿಗೆ ಬರ್ತಾರಾ, ಮಾಡ್ತಾವ್ರ ಕೆಲಸ? ಬರ್ತಾರೆ ಮಾಡ್ತಾ ಇದಾರೆ. ಏನೇನ್ ಮಾಡಿದಾರೆ? ಆಮೇಲೆ ಹಿಂಗೆ ಊರಿನ ಅಭಿವೃದ್ಧಿಗಳು ನೋಡಿ, ಅವು ಇವು ಏನಿಲ್ಲ ಏನಿಲ್ಲ. ಮೋರಿ ಮಾಡ್ಬೇಕಾಯ್ತು, ಮಾಡ್ಲಿಲ್ಲ. ಅದು ಕುಮಾರಸ್ವಾಮಿ ಅವರು ಈ ಕಡೆ ಮಾಡಿಸಿದ್ರು. ಅದು ಈಗ ಮಾಡಿಸ್ತಾ ಇದ್ರೆ ಇಲ್ಲಿ ಇದಿನ ಹೊರಟಾಗಿತ್ತು. ಮಾಡ್ಬೇಕು, ಇಲ್ಲಿ ಮಾತಾಡ್ತಾರೆ. ಎಲ್ಲೆಲ್ಲಿ ಇವರು ಭಾಷಣ ಮಾಡ್ತಾರೆ ಅನ್ನೋದು ಅದನ್ನ ಮುಖ್ಯ. ಇಲ್ಲಿ ಹೇಳ್ಬಿಟ್ಟು ಹೋಗಿ ಮನೆ ಕುಂತ್ಕೊಂಡ್ಬಿಟ್ರೆ ಆಯ್ತದ? ಜನ ಹಿಂಗ್ ಹೇಳಿದ್ರು ಎಲ್ಲೂ ಮಾಡ್ಬೇಕು. ಅಂದ್ರೆ ಇಕ್ಬಾಲ್ ಹುಸೇನ್ ಏನು ಕೆಲಸ ಮಾಡ್ತಾ ಇಲ್ಲ, ಇಕ್ಬಾಲ್ ಹುಸೇನ್ ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಏನು ಇಲ್ಲ. ಇಲ್ಲಿ ಯಾವ್ದೋ ಚಾನಲ್ ಏನಾದ್ರು ಒಬ್ಬ ಮಾಡಿದ್ರು, ಅದು ಸುರೋಗಿಲ್ಲ ಅಷ್ಟೇ. ಎಲ್ಲ ಅಲ್ಲೇ ಹೋಯ್ತದ ನೀರು, ಬಿಡ್ದಾಗ್ಲಿಲ್ಲ. ಅದೇನು ಕುಮಾರಸ್ವಾಮಿ ಅವರು, ಅನಿತಾ ಕುಮಾರಸ್ವಾಮಿ ಅವರು ಇಮಿಡಿಯೇಟ್ ಆಗಿ ಉಳ್ಳ ತಕ್ಷಣನೇ ಬಂದು ನೋಡಿ ಅದೊಂದು ಸ್ಯಾಂಕ್ಷನ್ ಮಾಡಿ ಮಾಡಿಸ್ಕೊಟ್ರು ತಿರ್ಗಾಡಕ್ಕೆ. ಬಸ್ ಪಾಸ್ ಕ್ಯಾನ್ಸಲ್ ಮಾಡದೇ ಇದ್ರೆ ಮುತ್ಕರ್ನ ಮೋಟ್ರನ್ನೆಲ್ಲ ತುಳ್ದಾಕ್ಬಿಡ್ತಾರೆ ಹೆಂಗಸರು. ಸೀಟೇ ಬಿಡೋದಿಲ್ಲ. ಅವ್ರು ದುಡ್ಡು ಫ್ರೀ ಇರೋರು ಕುತ್ಕೋಬೇಕು, ನಾವು ದುಡ್ಡು ಕೊಟ್ಟೋಗೋರು ನಿಂತ್ಕೊಂಡು ಹೋಗ್ಬೇಕು. ಯಾರು ಕೇಳಲ್ಲ. ವಯಸ್ಸಾದವ್ರಿಗೆ ಪೆನ್ಷನ್ ಎಲ್ಲ ಬರ್ತದೆ, ಪಿಂಚಿನ್ ಎಲ್ಲ ಕೊಡ್ತಾವ್ರೆ. ಅದೇನ್ ತೊಂದ್ರೆ ಇಲ್ಲ. ಅದ್ರಲ್ಲೂ ಯಾರ್ಯಾರಿಗೋ ರಿಕಾರ್ಡ್ಗಳು ಸರಿ ಇಲ್ದೇ ಇರೋರ್ಗೆ ಯಾರಿಗೂ ಇಲ್ಲ ಪಾಪ. ಏನ್ MLA ಬರ್ತಾ ಇಲ್ವಾ? MLA ಬಂದ ಅವಾಗ ಮಾಮೂಲಿ ಯಾವ್ದೋ ಫಂಕ್ಷನ್ ಮಾಡಿದ್ರು ರಾಮನಗರದಲ್ಲಿ. 1000 ಜನ ಹೋದ್ರು, ತುಳ್ಕೊಂಡ್ ಬಂದ್ಬಿಟ್ರಿ. ಎಲ್ಲ ತುಳ್ದು ಒಂದ್ ಮಗನ ಸುತ್ತೋಯ್ತು ರಾಮನಗರದಲ್ಲಿ. ಅಷ್ಟೇನೆ, ಅವ್ರು ಬೇಕಾದ ಫಂಕ್ಷನ್ ಮಾಡ್ಕೊಡ್ತಾರೆ. ಬಡವ್ರ ಬಗ್ಗೆ ಯಾರು ನೋಡ್ತಾ ಇಲ್ಲ ಅವರು. ರಾಮನಗರ ಕೇತೋಳ್ಳಿ ಭಾಗದಲ್ಲಿ ಏನ್ ಸಮಸ್ಯೆ ಇದೆ? ಇಕ್ಬಾಲ್ ಹುಸೇನ್ ಅವರು ನಿಮ್ಗೂ MLA ಏನ್ ಅಭಿವೃದ್ಧಿ ಕೆಲಸ ಮಾಡ್ತಾರ ಇಲ್ವಾ? ಈಗೇನು ಮಾಡ್ತಾ ಇಲ್ಲ. ಮುಂದೆ ಏನಾರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಏನು ಮಾಡಿಲ್ಲ. ಇನ್ನ 2 ವರ್ಷದಲ್ಲಿ ಏನು ಮಾಡಿಲ್ಲ. 15 ವರ್ಷ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಬರೇ ಒಂದು ಚಾನಲ್ ಒಪ್ಪ ಮಾಡಿಸಿರ್ಲಿಲ್ಲ. ಅವರು ಚಾನಲ್ ಒಪ್ಪ ಮಾಡಿಸಿದ್ದಾರೆ. ವಿತ್ತು ಎಲ್ಲಾರ್ಗು ಬಡವ್ರ ಬಗ್ರಿಗೆ ಸೀಟು ಅವು ಇವು ಪ್ರತಿಯೊಂದು ಕೊಡ್ಸಿದ್ದಾರೆ. ಇಲ್ಲಿಂದ ರಾಮನಗರ ಹೋಗ್ಬೇಕಾದ್ರೆ 6 ತಿಂಗಳು ಬಸ್ ಇರೋರು ಅಲ್ಲಿ ಹೋಗೋದು 12 ತಿಂಗಳ ಹೋಗೋದು. ಅಲ್ಲೇ ಡೆಲಿವರಿ ಹೋಗೋದು ಆಟೋ ಟ್ಯಾಕ್ಸಿ ಎಲ್ಲ ಒಂದಿ ಉದ್ದ ಒಂದು ಗುಂಡಿ ಎಲ್ಲ ಸಿಕ್ಕಾಪಟ್ಟೆ ಗುಂಡಿ ಇತ್ತು. ರೋಡ್ ಒಂದು ವ್ಯವಸ್ಥೆ ಮಾಡಿದ್ರು ಅವಾಗ ಚೆನ್ನಾಗಿ. ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ರು ನಮ್ ಕುಮಾರಸ್ವಾಮಿ ಅವರು. ನಿಮ್ಮ ಈ ರಾಮನಗರ ಕ್ಷೇತ್ರದಲ್ಲಿ ಇಕ್ಬಾಲ್ ಹುಸೇನ್ ಅವರು MLA ಆಗಿ 2 ವರ್ಷ ಆಯ್ತು. ಏನು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರಾ? ಹೇಗೆ ಈ ಸುಗ್ನಳ್ಳಿ ಭಾಗದಲ್ಲಿ ಏನ್ ಸಮಸ್ಯೆ ಇದೆ? ಕೆಲಸಗಳ ಬಗ್ಗೆ ತೃಪ್ತಿ ಇದೆಯಾ ಇಲ್ವಾ? ಹೇಗೆ ತೃಪ್ತಿ ಅಂದ್ರೆ 50-50.
ಕೆಲವೊಂದು ಮಾಡ್ತಾವ್ರೆ. ಈಗ ಎಡದಂಡೆ ಬಲದಂಡೆ ಚಾನಲ್ ಕೆಲಸ ಮಾಡವ್ರೆ. ಒಂದ್ ಸೈಡ್ ನೀರ್ ಬಿಟ್ಟವ್ರೆ, ಇನ್ನೊಂದ್ ಸೈಡ್ ನೀರ್ ಬಿಟ್ಟಿಲ್ಲ. ಆಲ್ರೆಡಿ ಎಲ್ಲ ಅವರು ಮಣ್ಣೆಲ್ಲ ಊರು ತೆಗಿಸಿದ್ರು. ವಾಪಸ್ ತಿರ್ಗಾ ಸತ್ತೆಲ್ಲ ಬೆಳ್ಕೊಂಡು ಮಣ್ಣು ತುಂಬ್ಕೊಂಡು ಇಕ್ಬಾಲ್ ಹುಸೇನ್ ಅವ್ರು ಏನ್ ಕೊಡ್ತಾ ಇಲ್ವ ಮನೆಗಳನ್ನ ಬಡವರಿಗೆ? ಮಾಡ್ತಾ ಇದಾರೆ, ಅವರು ಮಾಡ್ತಾ ಇದಾರೆ. ಇನ್ನು ಅಭಿವೃದ್ಧಿ ಮಾಡ್ಬೇಕಾ? ಅಭಿವೃದ್ಧಿ ಆಗುತ್ತೆ. ಏನು ಮಾಡಿಲ್ಲ. ನಾವು ಹನುಮತೆಗೌಡನದೊಡ್ಡಿ ಗ್ರಾಮ ನಮ್ದು. ಈಗ ಹರಿಸಂದ್ರ ಗ್ರಾಮ ಪಂಚಾಯತಿ ಹನುಮತೆಗೌಡನದೊಡ್ಡಿ ಗ್ರಾಮ. ಈಗ ಒಂದು ಮೋರಿ ಆಗಿಲ್ಲ, ಏನು ಇಲ್ಲ. ಆ ಕಡೆನೂ ಮೋರಿ ಆಗಿಲ್ಲ, ಈ ಕಡೆ ರೋಡಲ್ಲೂ ಮೋರಿ ಆಗಿಲ್ಲ. ಇಕ್ಬಾಲ್ ಹುಸೇನ್ ಅವರು MLA ಆಯ್ಕೆಯಾಗಿ 2 ವರ್ಷ ಆಯಿತು. ಈ 2 ವರ್ಷದ ಅವಧಿಯಲ್ಲಿ ಈಗ ನಿಮ್ಮ ಹರಿಸಂದ್ರ ಗ್ರಾಮ ಆಗ್ಬೋದು ಅಥವಾ ರಾಮನಗರ ಕ್ಷೇತ್ರದಲ್ಲಿ ಆಗ್ಬೋದು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಇಲ್ವಾ? ಇನ್ನೂ ಏನೇನು ಸಮಸ್ಯೆಗಳಿವೆ? ಸರ್ ಅವ್ರು 2 ವರ್ಷ ಆಗದೆ ಅಭಿವೃದ್ಧಿ ಕೆಲಸನೂ ಮಾಡ್ತಾವ್ರೆ, ಮಾಡ್ತಾಯಿಲ್ಲ ಅಂತ ನಾವು ಹೇಳ್ಬಾರ್ದು. ಈ ಕಸ್ಬೋ ಹೋಬಳಿ ಏನಂತ ಅವ್ರಿಗೆ ಏನು ಬೇಜಾರಾಗೋದು ಕಸ್ಬೋ ಹೋಬಳಿ ಮೇಲೆ ಗೊತ್ತಿಲ್ಲ. ಈ ಕಸ ವಿಲೇವಾರಿ ಘಟಕ ತಂದು ಈ ಪಂಚಾಯತಿ ಹಿಂದೆಗಡೆ 1 ಕಿಲೋಮೀಟರ್ ಹಿಂದೆಗಡೆ ಕಸ ವಿಲೇವಾರಿ ಘಟಕ ಮಾಡಲೇಬೇಕು ಅಂತ ಹೋರಾಟ ಮಾಡ್ತಾವ್ರೆ ಶಾಸಕರು. ನಾವು ಮನವಿ ಮಾಡ್ಕೊಂಡು 3 ಸತಿ ಮನವಿ ಮಾಡಿದ್ದೀವಿ. ಬುದ್ಧಿ ಪೂಜೆ ಬಂದಾಗ ಮನವಿ ಮಾಡ್ದೋ. ಒಂಥರ ಇಲ್ಲಿಂದ ಪಾದಯಾತ್ರೆ ಹೊರಟು, ಇಲ್ಲಿಂದ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಗೋ ಜಾಗಕ್ಕೆ ಪಾದಯಾತ್ರೆ ಹೊರಟು. ಮೊನ್ನೆ ರಸ್ತೆ ತಡೆ ಮಾಡ್ದೋ, ಕಸ್ಬೋ ಹೋಬಳಿ ಬಂದ್ ಮಾಡ್ದೋ. ಶಾಸಕರು ಏನು ಸ್ಪಂದಿಸ್ತಾ ಇಲ್ಲ, ಕೆಲಸ ನಿಲ್ಲಿಸ್ತಾ ಇಲ್ಲ. ಕೆಲಸ ಕಾಮಗಾರಿ ನಡೀತಾನೆ ಇದೆ. ನಾವು ಕೇಳ್ತಾ ಇದ್ದೀವಿ ಏನಂದ್ರೆ ಹಿಂದೆಗಡೆ ಏನು ಮಾಡೋರು ಅಂತ ಗೊತ್ತಿಲ್ಲ. ಇವರು ರೆವಿನ್ಯೂ ಇಲಾಖೆಯವರು 8 ಕಿಲೋಮೀಟರ್ ಯಾವುದೇ ಗ್ರಾಮ ಇಲ್ಲ ಅಂತ ಮಾಡವ್ರೆ. ಅದು ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ. ಆಮೇಲೆ 2,000-2,500 ಹಸು ಇದೆ ಅಂತ ಹೇಳಿದ್ದಾರೆ. ಏನಿದು ಯಾರು ಕುತ್ಕೊಂಡು ಬರೆಸ್ತಾರೋ ಏನೋ ವಿಚಾರ ಒಂಚೂರು ಅರ್ಥ ಆಯ್ತಲ್ಲ. ರಾಮನಗರ ರೇಷ್ಮೆ ಬೆಳೆಗೆ ಪ್ರಸಿದ್ಧವಾದಂತಹ ಕ್ಷೇತ್ರ. ನಾವೀಗ ರಾಮನಗರದ ರೇಷ್ಮೆ ಮಾರುಕಟ್ಟೆಯ ಮುಂಭಾಗದಲ್ಲಿದ್ದೇವೆ. ರೇಷ್ಮೆ ಮಾರುಕಟ್ಟೆಗೆ ಹೋಗೀಗ ಇಲ್ಲಿ ರೈತರು ಯಾವ ರೀತಿಯಾಗಿ ರೇಷ್ಮೆಯನ್ನು ಬೆಳೀತಾ ಇದ್ದಾರೆ ಮತ್ತು ರೇಷ್ಮೆ ಬೆಳೆಗಾರರ ಸಮಸ್ಯೆಗಳು ಏನು, ರೇಷ್ಮೆ ಬೆಳೆಗಾರರಿಗೆ ಈ ಕ್ಷೇತ್ರದಲ್ಲಿ ಸರಿಯಾದಂತಹ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ತಾ ಇದೆಯಾ ಹೇಗೆ ಅನ್ನೋದನ್ನ ಈಗ ಕೇಳೋಣ. ಈಗ ರೇಷ್ಮೆ ಬೆಳೆಗಾರರಿಗೆ ಸರಿಯಾದಂತ ಬೆಲೆ ಸಿಗ್ತಾ ಇದೆಯಾ ಹೇಗೆ? ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ಎಷ್ಟಿದೆ ಈಗ? ಈಗ 450, 500, 550 ಚೆನ್ನಾಗಿ ಬೆಳೆದಿರಿ ಯಾವ್ದೋ 660 ರೂಪಾಯಿ ಆಯ್ತದೆ. ಸುಮಾರು ಸರಾಸರಿ ಎಲ್ಲ ಕಮ್ಮಿ ಆಗ್ಬಿಟ್ಟಿದೆ ರೇಟ್ ಎಲ್ಲ. ಮೊದ್ಲು ಎಷ್ಟಿತ್ತು? ಮೊದಲು 750, 800 ಗಂಟೆ ಇತ್ತದಾಗ ಈಗ ಕಮ್ಮಿ ಆಗಿದೆ. ಈಗ ಕಮ್ಮಿ ಆಗ್ಬಿಟ್ಟಿದೆ. ಆಮೇಲೆ ಇನ್ನೂ ಒಂದು 4 ವರ್ಷ ಇತ್ತು 650-700 ರೂಪಾಯಿ. ಈಗೆಲ್ಲ ಬೆಲೆಗಳೆಲ್ಲ ಗಗನಕ್ಕೇರಿವೆ. ಇದ್ರಲ್ಲಿ ಏನ್ ನಮ್ಮ ರೈತರಿಗೆ ಏನ್ ಸಿಗುದಿಲ್ಲ. ಇದ್ರಲ್ಲಿ ಎಲ್ಲ ಆಳುಗಳದ್ದು ಲೇಬರ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಏನು ಸಿಕ್ಕಿಲ್ಲ ಈಗ, ಏನಿಲ್ಲ 300-350 ಈಗ ಏನು ಸಿಕ್ಕ ಇಲ್ಲ. ಎಲ್ಲ ನಮ್ಮೇಲೆ ಎಲ್ಲ ಬಡ್ಡಿ ತಗೊಂಡು ಅವ್ರು ಕೊಡ್ಬೇಕಾಯ್ತದೆ ಅಷ್ಟೇ. ಮೊದಲು 700 ಚಿಲ್ಲರೆ ಎಲ್ಲ ಹೋಗೋದು ವೈಟ್. ಈಗ ಬಂದ್ಬಿಟ್ಟು 480, 460, 500 ಗಂಟೆ ಹೋಗ್ತಾ ಇದೆ. ಅಲ್ಲಿ ಒಳ್ಳೆ ಕ್ವಾಲಿಟಿ 1 ನಂಬರ್ ಕ್ವಾಲಿಟಿ ಇದ್ರೆ, ಕಡಿಮೆ ಕ್ವಾಲಿಟಿ ಇದ್ರೆ ರೇಟ್ ತಕ್ಕಂಗೆ ಡಿಪೆಂಡ್ ಅಪಾನ್ ಕ್ವಾಲಿಟಿ ಮೇಲೆ ರೇಟ್ ಕಡಿಮೆ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಎಲ್ಲ ಫಸ್ಟ್ ತರ ನೋಡಿದ್ರೆ ಇವಾಗ ಯಾವ್ದು ಸಿಗ್ತಾ ಇಲ್ಲ. ಇತರ ಸಮಸ್ಯೆ ಆಗ್ಬಿಡ್ತಾ ಇದೆ. ಓಕೆ, ಇದು ಮುಖ್ಯವಾಗಿ ರಾಮನಗರದ ರೇಷ್ಮೆ ಬೆಳೆಗಾರರ ಮಾತು. ರೇಷ್ಮೆ ಬೆಲೆ ಕುಸಿದಿದೆ. ಹಿಂದೆ ಕೆಜಿಗೆ 700 ರೂಪಾಯಿ 750 ರೂಪಾಯಿವರೆಗೂ ಕೂಡ ರೇಟ್ ಇತ್ತು. ಆದ್ರೀಗ 350, 400, 500ಕ್ಕೆ ಕುಸಿದಿದೆ. ಇದರಿಂದಾಗಿ ರೇಷ್ಮೆ ಬೆಳೆಗಾರರಿಗೆ ಭಾರಿ ನಷ್ಟ ಆಗ್ತಾ ಇದೆ. ಮುಖ್ಯವಾಗಿ ರೇಷ್ಮೆ ಬೆಳೆದಂತ ಖರ್ಚು ಕೂಡ ಬರದಂತ ಸ್ಥಿತಿ ನಿರ್ಮಾಣ ಆಗಿದೆ. ರೇಷ್ಮೆ ಬೆಲೆ ಏರಿಕೆ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ನಾವೀಗ ರಾಮನಗರದ KSRTC ಬಸ್ ನಿಲ್ದಾಣದಲ್ಲಿದ್ದೇವೆ. ಈ ಬಸ್ ನಿಲ್ದಾಣಕ್ಕೆ ರಾಮನಗರದ ಬೇರೆ ಬೇರೆ ಭಾಗಗಳಿಂದ ಜನ ಬಂದಿದ್ದಾರೆ. ಅವರೊಂದಿಗ ಈ ರಾಮನಗರ ಕ್ಷೇತ್ರದಲ್ಲಿ MLA ಇಕ್ಬಾಲ್ ಹುಸೇನ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈಗ ಮಾತನಾಡೋಣ. ಈಗ ನಿಮ್ಮ MLA ಇಕ್ಬಾಲ್ ಹುಸೇನ್ ಅವರು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ರಾಮನಗರದಲ್ಲಿ ಏನ್ ಸಮಸ್ಯೆ ಇದೆ? ಇಲ್ಲೆಲ್ಲ ಅಭಿವೃದ್ಧಿ ಇರ್ಲಿ, ಕುಡಿಯಕ್ ನೀರಿಲ್ಲ ನೋಡಿ. ಇಲ್ಲಿ ಎಲ್ಲಾನು ಒಂದು ನೀರ್ ಕಟ್ಕ ಮಾಡಿಲ್ಲ, ಏನಿಲ್ಲ. ಬಸ್ಗಳು ಯಾವಾಗಿಲ್ವಲ್ಲ, ಏನು ಮಾಡ್ತಾರೆ ನೋಡಿ. ಮೂರಲ್ಲಿ ಏನ್ ಸಮಸ್ಯೆ ಇದೆ? ಇಕ್ಬಾಲ್ ಹುಸೇನ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ? ನಮ್ ಕಡೆ ಯಾರು ಸ್ಪಂದಿಸ್ತಾ ಇಲ್ಲ. MLA ಇಕ್ಬಾಲ್ ಹುಸೇನ್ ಅವರು ಜನರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ? ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಯಾರು MLA ಗೊತ್ತಿಲ್ಲ ನಮ್ಗೆ. ಹೌದಾ? ಯಾವ್ದನ ಎಲ್ಲ ಅವ್ರು ಇವ್ರು ಮುಡಿಕೊಂಡು ಹೋಗ್ತಾರೆ ಹೊರತು ಇಲ್ಲೇನು ಕೆಲ್ಸಗಳು ಆಯ್ತಾ ಇಲ್ಲ. ಗೃಹಲಕ್ಷ್ಮಿ ಹೆಂಗಸರುಗಳಿಗೆ ಯಾರಿಗೂ ಗೊತ್ತಾ ಇಲ್ಲ. ಅದಕ್ಕೇನೆ ಎಲ್ಲ ಪ್ರತಿಯೊಬ್ರು ಇದ್ ಮಾಡ್ಕೋತಾವ್ರೆ. ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ತಾವ್ರೆ. ಎಲ್ಲ ಸಿದ್ದರಾಮಯ್ಯ ಓಟ್ ಹಾಕಿಸ್ಕೊಂಡು ಅವ್ರಿಗೇನು ಒಂದು ಉಪಚಾರ ಏನ್ ಮಾಡ್ಕೊಟ್ಟಿಲ್ಲ. ಒಳಗೊಳ್ತಕ್ಕ ಹೋಗಕ್ ಒಂದೊಂದು ದಾರಿ ಮಾಡ್ಕೊಡ್ತಾ ಇಲ್ಲ ಇವರು. 30-40 ವರ್ಷದಿಂದ ಇಷ್ಟು MLAಗಳು ಬಂದಿ. ಈಗ ಇಲ್ಲಿ ರೋಡ್ ಐತೆ ಹೋಗಕ್ಕೆ,
ಇಲ್ಲಿ ಮರ ನೆಟ್ಕೊಂಡವನೆ ಜಮೀನು. MLAಗಳು ಓಟ್ ಬಂದ ಮಾತ್ರ ಕೇಳ್ತಾರೆ, ರಾಜಕೀಯದವರು ಗೆದ್ಮೇಲೆ ನಾವೇ ಹುಡುಕೊಂತರು ಸಿಕ್ಕಲ್ಲ ಸರ್. ಸಿಕ್ಕಲ್ಲ, ಏನು ಮಾಡಿಲ್ಲ. ಏನು ಮಾಡಿಲ್ಲ. ಅಭಿವೃದ್ಧಿಯಲ್ಲಿ ಸರ್ ಎಲ್ಲ ಬಿಟ್ಟಿ ಭಾಗ ಹೋಗ್ಬಿಟ್ಟು ಅಭಿವೃದ್ಧಿ ನಡೀತೈತೆ, ಎಲ್ಲ ಫ್ರೀ ಭಾಗಕ್ಕೆ ಹೋಗ್ತೈತೆ, ಅಭಿವೃದ್ಧಿಗಳೆಲ್ಲ ನಡೀತಲ್ಲ. ಸ್ಥಳೀಯ ಶಾಸಕರುಗಳು ಕೇಳ್ತಾ ಇಲ್ಲ, ಪ್ರಶ್ನೆ ಮಾಡಿ. MLAಗಳು ಫಸ್ಟ್ ಟೈಮ್ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕವ್ರೆ. ಅವ್ರ ಪೀರಿಯಡ್ ಅಲ್ಲಿ ಅವ್ರು ಮಾಡ್ತಾವ್ರೆ. ಆಡಳಿತ ವ್ಯವಸ್ಥೆ ಕೈಗೆ ತಗೊಳಕ್ಕೆ 6 ತಿಂಗಳು ಬೇಕಾಯ್ತದೆ. ಅಧಿಕಾರದ ಜೊತೆ ಚರ್ಚೆ ಮಾಡಿ ಏನಾಗದೆ, ಏನ್ ನಿಂತೋಗವೆ, ಏನು ಮಾಡ್ಬೇಕು ಅನ್ನೋದಕ್ಕೆ 6 ತಿಂಗಳು ಟೈಮ್ ಬೇಕಾಯ್ತದೆ. ಒಂದು MLAಗೆ 5 ವರ್ಷಕ್ಕೆ ಮಾಡ್ಬೇಕು ಅಂದ್ರೆ ಇನ್ನ ಟೈಮ್ ಬೇಕು. ಈಗ MLA 2 ವರ್ಷ ಆಯ್ತು, ಏನ್ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ? ಎಲ್ಲ ಹೋಗೋದು, ಒಂದು ನಿಲ್ಸಿಲ್ಲ, ಎಲ್ಲ ಹೋಗೋದು. ಏನು ಜನರ ಸಮಸ್ಯೆಗೆ ಸ್ಪಂದಿಸ್ತವ್ರಾ ಇಲ್ವಾ ಇಕ್ಬಾಲ್ ಹುಸೇನು? ಇಲ್ಲ 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 ಇಲ್ಲ. ನಮ್ಮ MLA ಸಾಹೇಬ್ರಾಗ್ಲಿ, ನಮ್ಮ ಇಕ್ಬಾಲ್ ಸಾಹೇಬ್ರೆ MLA ಸಾಹೇಬ್ರು, ನಾವೆಲ್ಲ ಓಟ್ ಹಾಕಿರೋರು, ಅರ್ಥ ಆಯ್ತ್ರೆ, ನಮ್ಗೆ ಸ್ಪಂದಿಸ್ತಾ ಇಲ್ಲ. ಲೇಡೀಸ್ಗೆಲ್ಲ ಗ್ಯಾರಂಟಿ ಸ್ಕೀಮ್ ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆಯಾ ಇಲ್ವಾ? ಬಂದ್ರು ಬರ್ತು, ಬರ್ದಿದ್ರಿಲ್ಲ, ಅದು ಏನ್ ಮಾಡಕ್ಕಾಗುತ್ತೆ. ನಾವೀಗ ರಾಮನಗರ ಟೌನ್ನ ಕಾಮನಗುಡಿ ಸರ್ಕಲ್ನಲ್ಲಿದ್ದೇವೆ. ಇಲ್ಲಿನ ಜನರೊಂದಿಗೀಗ ಮುಖ್ಯವಾಗಿ MLA ಇಕ್ಬಾಲ್ ಹುಸೇನ್ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ವಾ, ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಯಜಮಾನ, ಈಗ ನೀವು ಕೂಡ ರಾಮನಗರ ಕ್ಷೇತ್ರದವರೇ, ಈ ರಾಮನಗರ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ? ನಿಮ್ಮ MLA ಇಕ್ಬಾಲ್ ಹುಸೇನ್ ಅವರು MLAಗೆ ಆಯ್ಕೆಯಾಗಿ 2 ವರ್ಷ ಆಯಿತು, ಏನು ಅಭಿವೃದ್ಧಿ ಮಾಡಿದ್ದಾರೆ ಇಲ್ವಾ? ಈಗ ರೋಡ್ಗಳು ಇವು ಇಲ್ಲಿ ತಾಲೂಕೆ ಮಾಡ್ತಾವ್ರೆ. ಸ್ಕೂಲ್ ಮನೆ ರೋಡ್ಗಳು ಏನೇನೋ ಈಗ ಓಡಾಡ್ಕೊಂಡು ಎಲ್ಲ ಒಳಗಡೆ ಮಾಡ್ತಾವ್ರೆ. ಅಭಿವೃದ್ಧಿ ಆಗ್ಬೇಕು ಸರ್. ಇದು ಬಸ್ಗಳೇ ಹಾಕಿಲ್ಲ ಸರ್ ನಮ್ಮೂರುಗಳಿಗೆ. ಬಸ್ಗಳಿಲ್ಲ, ಹಾಸ್ಪಿಟ್ಲ್ ಇಲ್ಲ. ಎಲ್ಲಿ ಯಾವ ಊರಲ್ಲಿ? ಬರ್ಬೇಕು, ತಿಮ್ಸಂದ್ರ, ಗುಡ್ಡೆ ತಿಮ್ಸಂದ್ರ. ಮೂರ್ ತರ ಮಾಡಕ್ ಬಂದಿಲ್ಲ ಅವರೆಲ್ಲ. ಸರ್ ಏನೋ ಮಾಡಿ ಕರ್ನಾಟಕ ಹಾಳು ಮಾಡಬೇಕು ಮಾಡಿ. ಬೆಂಗಳೂರು ಗೇಟ್ ಬೆಂಗಳೂರು ಮಾಡ್ತೀವಿ ಅಂತಾರಲ್ಲ, ಏನ್ ಮಾಡೋದು ಗೇಟ್ ಬೆಂಗಳೂರ? ನೋಡಿದ್ರ ಅಲ್ಲಿ ಎಲ್ಲ ತೆಪ್ಪದಲ್ಲಿ ಇದು ಮಾಡ್ತಾರೆ, ಓಡಾಡ್ತಾವ್ರೆ, ನೋಡ್ತಾ ಇದ್ದಿರ್ತಾರ ನೀವು. ಹೌದು, ಮೋದಿ ಅವರು ಅದೇನೋ ಪ್ರೋಗ್ರಾಮ್ ಇದಾಯ್ತು, ಪಹಲ್ಗಾಮ್ದಲ್ಲಿ ಇದಾಯ್ತು ಅಂದ್ಬಿಟ್ಟು ಎಲ್ಲ ಮೀಟಿಂಗ್ ಹೋಗಕ್ಕೆ ಅಲ್ಲಿ ಹೋಗಿಲ್ಲ ಅಲ್ಲಿ ಅಂತ ಚರ್ಚೆ ಮಾಡ್ತಾರೆ ಇವರು ಇಡಿಯಟ್ಗಳು. ಸ್ವಲ್ಪ ಮಾಡ್ತಾವ್ರೆ. ಇನ್ ಮಿಕ್ಕಿದೆಲ್ಲ ರೋಡ್ಗಳೆಲ್ಲ ಕಿತ್ತಿ ಮಡಗ್ಬಿಟ್ಟು ಜನಗಳಿಗೆ ಗಾಡಿ ಓಡ್ಸಕ್ಕಾಗಲ್ಲ, ಓಡಾಡಕ್ಕಾಗಲ್ಲ, ಬಹಳ ತೊಂದರೆ ಆಗ್ಬಿಟ್ಟೈತೆ. ಮಾತಾಡಿದ್ರು ಅಷ್ಟೇ, ಅವ್ರ ಹತ್ರ ಏನ್ ಸುಖ, ಏನು ಪ್ರಯೋಜನ ಇಲ್ಲ ಅಂತೀರಾ? ಏನ್ ಪ್ರಯೋಜನ ಇಲ್ಲ. ರಾಜಕಾರಣಿಗಳ ಹತ್ರ ನಾವೇ ಬುದ್ಧಿ ಕಲ್ಸ್ಕೋಬೇಕಷ್ಟೇ. ರಾಮನಗರ ಟೌನ್ ನಲ್ಲಿ ಮಹಾತ್ಮ ಗಾಂಧಿ ಪಾರ್ಕ್ ಇದೆ. ಈ ಪಾರ್ಕ್ಗೆ ಈ ರಾಮನಗರ ಟೌನ್ ನ ಜನ ಜೊತೆಗೆ ಬೇರೆ ಬೇರೆ ಹಳ್ಳಿಯಿಂದ ಬಂದಿರುವಂತ ಜನ ಬಂದು ಇಲ್ಲಿ ರೆಸ್ಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಇವರೊಂದಿಗೆ ಮಾತಾಡೋಣ. ಈಗ ನೀವು ಬೇರೆ ಬೇರೆ ಹಳ್ಳಿಯಿಂದ ಬಂದಿದ್ದೀರಾ, ಈಗ ನೀವು ನಿಮ್ಮ ರಾಮನಗರ ಕ್ಷೇತ್ರದಲ್ಲಿ ಇಕ್ಬಾಲ್ ಹುಸೇನ್ ಅವರು MLA ಆಗಿ 2 ವರ್ಷ ಆಗ್ತಾ ಇದೆ. ಏನ್ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದಾರಾ ಇಲ್ವಾ, ಇನ್ನೂ ಏನೇನು ಸಮಸ್ಯೆ ಇದೆ? ನಗರ ವ್ಯಾಪ್ತಿ ಒಳಗೆ ರೋಡ್ಗಳೆಲ್ಲ ಚೆನ್ನಾಗಿಲ್ಲ, ಗಾಡಿಗಳು ಓಡಾಡಕ್ಕಾಗಲ್ಲ, ರೋಡ್ಗೆ ಎಲ್ಲ ಎಲ್ಲರೂ ಬರೀ ಗುಂಡಿನೇ ಕಾಣ್ತಾರೆ, ಯಾವ ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ಏನು ಅವಸ್ಥೆ ಇಲ್ಲ ಸರ್. ಇಕ್ಬಾಲ್ ಹುಸೇನ್ ಅವರು ಅಭಿವೃದ್ಧಿ ಮಾಡ್ತಾ ಇಲ್ವಾ? ಅಭಿವೃದ್ಧಿ ಇಲ್ಲ ಸರ್. ಇಲ್ಲ, ಅವ್ರ ಕಡೆಯಿಂದ ಏನೂ ಆಗ್ತಾ ಇಲ್ಲ. ಅವ್ರ ಕಡೆಯಿಂದ ಏನೂ ಆಗ್ತಾ ಇಲ್ಲ. ಕಸ ಹಾಕಕ್ಕೆ ಜಾಗ ಇಲ್ಲ ಅಂತ, ರೋಡ್ಗಳೆಲ್ಲ ಕಿತ್ತೋಗವೆ, ಎಲ್ಲ ಫುಲ್ಲು ಗಲೀಜ್, ಏನು ಸೌಲಭ್ಯಗಳಿಲ್ಲ. ಏನ್ ಮಾಡ್ತಾವ್ರೆ? ಅದೇ ಮನೇಲಿ ಕೂತವ್ರೆ, ಎಲ್ಲಿರ್ತಾರೆ, ಎಲ್ಲಿ ಹುಡ್ಕೋ ಹೋಗೋದು ಅವ್ರನ್ನ? ಈಗ ರಾಮನಗರದಲ್ಲಿ ಗೆದ್ದವ್ರೆ ಅಲ್ವಾ ಸರ್? ಈಗ MLA ನಾವು ಹುಡ್ಕೋದು ಎಲ್ಲಿ? ರಾಮನಗರದಲ್ಲಿ ಮನೆ ಇಲ್ಲ. ರಾಮನಗರದಲ್ಲಿ ಆಫೀಸ್ ಇದೆಯಾ? ಮನೆ ಎಲ್ಲಿ ಹುಡ್ಕೋದು ನಾವು? ಮನೆ ಇಲ್ಲ. ವಿಧಾನಸೌಧದಲ್ಲಿ ಕುತ್ಕೊಂಡ್ರೆ ಕೆಲಸ ಆಯ್ತವ. ಸಮಸ್ಯೆ ಯಾರು ಬಗೆಹರ್ಸಕ್ ಆಗಲ್ಲ, ರಾಜಕಾರಣಿಗಳ ಕೈಲಿ ಆಗೋದಿಲ್ಲ. ಏನಂತಾರೆ, ಸುಳ್ಳು ಆಶ್ವಾಸನೆ ಕೊಡ್ತಾರೆ. ಇಕ್ಬಾಲ್ ಹುಸೇನ್ ಅವರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಿಮ್ಗೆ ತೃಪ್ತಿ ಇದೆಯಾ ಇಲ್ವಾ? ಎಲ್ಲಿ ಸರ್, ನೀವೇ ನೋಡ್ತಾ ಇದ್ದೀರಲ್ವಾ, ರೋಡ್ಗಳು ಒಂದು ನ್ಯಾಯವಾಗಿ ಕಂಪ್ಲೀಟ್ ಆಗಿಲ್ಲ. ಆರೋಳ್ಳಿ ತಾಲೂಕು ಕೂಡ ಈಗ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದೆ. ಈಗ ನಾವು ಆರೋಳ್ಳಿ ಟೌನ್ ಅಲ್ಲಿ ಇದ್ದೇವೆ. ಇಲ್ಲಿನ ಜನರೊಂದಿಗೆ ಮುಖ್ಯವಾಗಿ MLA ಇಕ್ಬಾಲ್ ಹುಸೇನ್ ಅವರು ಕಳೆದ 2 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದಾರಾ ಇಲ್ವಾ, ಇನ್ನೂ ಏನೇ ಸಮಸ್ಯೆಗಳಿವೆ ಅನ್ನೋದ್ರ ಬಗ್ಗೆ ಇಲ್ಲಿನ ಸ್ಥಳೀಯ ಜನರೊಂದಿಗೆ ಮಾತನಾಡೋಣ. ಸರ್, ಈಗ ಆರೋಳ್ಳಿ ಭಾಗದಲ್ಲಿ ಏನೇನು ಸಮಸ್ಯೆಗಳಿವೆ, ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕಾಗಿದೆ? ಕೆಲವು 1-2 ವರ್ಷ ಹಿಂಭಾಗದಿಂದ ನಿಜವಾಗ್ಲೂ ಬಹಳ ಡೆವಲಪ್ಮೆಂಟ್, ಬಹಳ ಫೆಸಿಲಿಟೀಸು ಆರೋಲಿನಲ್ಲಿ. ಬಸ್ ಸ್ಟಾಪ್ ಇರಲಿ, ಆಮೇಲೆ ನಾನು ಸೀನಿಯರ್ ಡಾಕ್ಟರ್ ಇದ್ದೀನಿ. ಫಸ್ಟು ನೀರು, ಆಮೇಲೆ ಮನೆಗಳು. ಓಕೆ, ಹೌಸಿಂಗ್ ಫೆಸಿಲಿಟೀಸ್ ಅಷ್ಟು ಇದಿಲ್ಲ, ಬಟ್ ನೀರಿಂದು ಬಹಳ ಸಮಸ್ಯೆ, ಬಹಳ ಇದಾಗಿದೆ. ಈಗ ನಿಮ್ಮ MLA ಇಕ್ಬಾಲ್ ಹುಸೇನ್ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರಾ ಇಲ್ವಾ? ಮಾಡ್ತಾ ಇದಾರೆ, ಜನ ಸ್ಪಂದಿಸ್ತಾ ಇದಾರೆ, ಬರ್ತಾ ಇದಾರೆ, ಹಳ್ಳಿಗಳು ಗ್ರಾಮಗಳು ಬರ್ತಾರೆ. ಇಲ್ಲಿ ತಾಲೂಕ್ ಲೆವೆಲ್ ಬಂದಿದ್ರು. ಈಗ ಈ ಭಾಗದಲ್ಲಿ, ಆರೋಳ್ಳಿ ಭಾಗದಲ್ಲಿ ರೈತರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ದಾರಾ ಇಲ್ವಾ? ಸಾಗುವಳಿ ಚೀಟಿ ಕೊಟ್ಟಿರ್ತಾರೆ, ಹಕ್ಕುಪತ್ರ ಬೇಕು, ಹಕ್ಕುಪತ್ರ ಕೊಟ್ಟಿದ್ದಾರೆ? ಕೊಟ್ಟಿಲ್ಲ, ಆದಷ್ಟು ಬೇಗ ಮಾಡ್ಕೊಡ್ಬೇಕು ಸರ್ಕಾರದವರು ಅದನ್ನೆಲ್ಲ.
ಸಾಗುವಳಿ ಚೀಟಿ ಇದೆ. ಸಾಗುವಳಿ ಚೀಟಿಗಳಿದೆ, ಹಳೆದು ಎಲ್ಲ ಗೌರ್ಮೆಂಟ್ ಜಮೀನು ಅಂದ್ಬಿಟ್ಟು ಅವಾಗ ಕೊಟ್ಟಿರೋದಷ್ಟೇ. ಇವಾಗ ನಮ್ದು ಹೆಸರಲ್ಲಿ ಏನು ಪೇಪರ್ಗಳು ಮಾಡ್ಕೊಟ್ಟಿಲ್ಲ, ಅವರು ಮಾಡ್ಕೊಡ್ಬೇಕು. ಅವರು ಬಂದು ಊರ್ ಕಡೆ ಎಲ್ಲ ಬಂದು ಮೊನ್ನೆ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ. ಪರವಾಗಿಲ್ಲ, ಬಂದು ಮೀಟ್ ಮಾಡ್ತಾರೆ, ಹೋದ್ರು ಸ್ಪಂದಿಸ್ತಾರೆ. ಪರವಾಗಿಲ್ಲ, ಕೆಲಸ ನಡೀತಾ ಇದೆ. ಏನ್ ಅಭಿವೃದ್ಧಿ ಆಗಿದೆ, ಇನ್ನು ಏನ್ ಸಮಸ್ಯೆ ಇದೆ? MLA ಇಕ್ಬಾಲ್ ಹುಸೇನ್ ಅವರು MLA ಆಗಿ 2 ವರ್ಷ ಆಯ್ತು, ಅಭಿವೃದ್ಧಿ ಮಾಡ್ತಾ ಇದ್ದೀರಾ ಇಲ್ವಾ? ಏಜ್ ಆಗಿರೋರಿಗೆ ವಿಧವಾ ವೇತನ ಹಾಗೂ ಪಿಂಚಣಿ ಕೊಟ್ಟಿದ್ದಾರೆ. ಮತ್ತೆ ಮೋರಿಗಳು ರೆಡಿ ಮಾಡಿಸಿದ್ದಾರೆ, ರೋಡ್ಗಳು ಮಾಡಿಸಿದ್ದಾರೆ. ಈಗ ಪರವಾಗಿಲ್ಲ, ರೋಡ್ಗಳು ಸಾಹೇಬ್ರು ಬಂದ್ಮೇಲೆ ಸುಮಾರಾಗಿ ಎಲ್ಲ ಮಾಡ್ತಾವ್ರೆ. ಪರವಾಗಿಲ್ಲ, ಈಗ ರೋಡ್ ಗಿಡೆಲ್ಲ ಆಟೋಗಳು ಓಡಾಡಕ್ಕೆ ಇದಾಗಲ್ಲ ಅಷ್ಟೇ. ಈಗ MLA ಇಕ್ಬಾಲ್ ಹುಸೇನ್ ಅವರು ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡ್ತಾ ಇಲ್ವಾ? ಹೇಗೆ ಅವ್ರ MLA ಆಗಿ 2 ವರ್ಷ ಆಯ್ತು? ಇಲ್ಲ ಸರ್, ತುಂಬಾ ಒಂದು ಗಮನ ಕೊಟ್ಟು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಷ್ಟ ಗಳಿಗೆಲ್ಲ ತುಂಬಾ ಸ್ಪಂದಿಸ್ತಾ ಇದ್ದಾರೆ. ಮೊನ್ನೆ ತಾನೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು, ಅವಾಗೂ ಬಂದು ಚೆನ್ನಾಗಿ ಜನಗಳಿಗೆ ಕಷ್ಟ ಸ್ಪಂದಿಸಿದ್ದಾರೆ. ಅಷ್ಟು ಬೇಗ ಇನ್ನೂ ಹೂವಿಂಗ್ ಅಭಿವೃದ್ಧಿ ಆಗ್ತಾ ಇಲ್ಲ, ಫುಲ್ಲು ಸ್ಲೋ ಇದೆ. ಆಕ್ಚುಲಿ ನೀರ್ದೇ ಆಗ್ಬೋದು, ಒಳ ಚರಂಡಿದೆ ಆಗ್ಬೋದು, ಸೌಲಭ್ಯ ಇನ್ನೂ ಪರ್ಫೆಕ್ಟ್ ಆಗೇ ಇಲ್ಲ. ನಮ್ಗೆ ಕೆಲಸನೂ ಮಾಡ್ತಾ ಇಲ್ಲ. ದಾಂಡಿ ಎತ್ತಾಕ್ತಾರೆ, ಅಲ್ಲೇ ತಾಕ್ತಾರೆ, ಇಲ್ಲೇ ತಾಕ್ತಾರೆ, ಮಾಡ್ತೀನಿ ಅಂತಾರೆ, ಮಾಡ್ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ. ಈಗ ಅವರೇ ಮಾಡ್ತಾ ಇರೋರು ಅಂದ್ರೆ ಬರ್ತಾರೆ ಹೋಯ್ತಾರೆ, ಅವರು ಇದು ಅಷ್ಟೇ. ಕೆಲಸ ಏನಾಗ್ತಾ ಇಲ್ಲ, ಯಾವ್ದು ಆಯ್ತಾ ಇಲ್ಲ. ಅಭಿವೃದ್ಧಿ ಮಾಡ್ತಾ ಇದಾರೆ. ಯಾರಿಗೆ ಅನುಕೂಲ, ಯಾರು ಲೀಡರ್ಗಳವ್ರ ಒಳ್ಳೊಳ್ಳೆ ಲೀಡರ್ಗಳು, ಅವ್ರಿಗೆ ಅಭಿವೃದ್ಧಿ ಆಗ್ತಾ ಇದೆ. ಸಾಮಾನ್ಯ ಜನರಿಗೆ ಯಾವ ಅಭಿವೃದ್ಧಿ ತೋರಿಸ್ತಾ ಇದೆ? ಇದು ರಾಮನಗರ ವಿಧಾನಸಭಾ ಕ್ಷೇತ್ರದ ನಿಮ್ಮ ಕ್ಷೇತ್ರದಿಂದ ನ್ಯೂಸ್ ಫಸ್ಟ್. ರಾಮನಗರ ವಿಧಾನಸಭಾ ಕ್ಷೇತ್ರದ ಜನ ತಮ್ಮ ಕ್ಷೇತ್ರದಲ್ಲಿ ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯಗಳ ಕೊರತೆ ಇದೆ ಎನ್ನುವ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ರಸ್ತೆಗಳು ಹಾಳಾಗಿವೆ, ಜೊತೆಗೆ ನೀರಾವರಿಗೂ ಕೂಡ ಮಂಚನಬೆಲೆ ಡ್ಯಾಂನಿಂದ ನೀರನ್ನ ಬಿಡಿಸಿಲ್ಲ ಅಂತೇಳಿ ರೈತರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಸ್ಬಾ ಹೋಬಳಿನಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆಗೆ ಸ್ಥಳೀಯ ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. MLA ಇಕ್ಬಾಲ್ ಹುಸೇನ್ ಅವರು ಕ್ಷೇತ್ರದ ಜನರಿಗೆ ಕೊಟ್ಟಿದ್ದಂತ ಭರವಸೆಗಳನ್ನ ಮುಂದಿನ 3 ವರ್ಷಗಳಲ್ಲಿ ಈಡೇರಿಸಬೇಕು ಅಂತೇಳಿ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ 3 ವರ್ಷದಲ್ಲಿ MLA ಇಕ್ಬಾಲ್ ಹುಸೇನ್ ಅವರು ಕ್ಷೇತ್ರವನ್ನ ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡುವ ಹೊಣೆಗಾರಿಕೆಯನ್ನ ಹೊಂದಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.